ಲಾಡ್ಜ್ನಿಂದ ಜಂಪ್ ಮಾಡಿ ಆಸ್ಪತ್ರೆ ಪಾಲಾಗಿರೋ ಯುವತಿಯ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಹೊಯ್ಸಳ ಸಿಬ್ಬಂದಿ ಬಾಡಿ ಓನ್ ಕ್ಯಾಮೆರಾ ಪರಿಶೀಲಿಸಿದ್ದು ಇದೀಗ ಖಾಕಿ ವಿರುದ್ಧವೇ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಪೊಲೀಸರು ಮಾಡಿರೋ ಆ ಘನಕಾರ್ಯವಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಪಾರ್ಟಿ ಮಾಡ್ತಿದ್ದವರ ಬಳಿ ಲಂಚ ಕೇಳಿದ್ರ ಆರಕ್ಷಕರು. ಬಾಡಿ ಓರ್ನ್ ಕ್ಯಾಮೆರಾ ಪರಿಶೀಲನೆ ವೇಳೆ ಸತ್ಯ ಬಯಲು. ಎಸ್, ಪಾರ್ಟಿ ವೇಳೆ ಪೊಲೀಸರು ಬಂದರು ಎಂಬ ಕಾರಣಕ್ಕೆ 4ನೇ ಮಹಡಿಯಿಂದ ಕೆಳಗಿಳಿಯಲು ಪ್ರಯತ್ನಿಸಿ ನಶೆಯಲ್ಲಿ ಕೆಳಕ್ಕೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಕೇಸ್ ಬಗ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕುಂದಲಹಳ್ಳಿಯ AECS ಲೇಔಟ್ನ ಸಿಎಸ್ಟಾ ಹೋಟೆಲ್ 4ನೇ ಮಹಡಿಯಿಂದ ವೈಷ್ಣವಿ ಎಂಬ 21 ವರ್ಷದ ಯುವತಿ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ಲು. ಈ ಪ್ರಕರಣದಲ್ಲಿ ಪೊಲೀಸರ ಮೇಲೆಯೇ ಅನುಮಾನ ಮೂಡಿದೆ. 8 ಜನರು ಸೇರಿ ಪಾರ್ಟಿ ಮಾಡಿದ್ದ ಹೋಟೆಲ್ ರೂಮ್ಗೆ ಬಂದಿದ್ದ ಹೊಯ್ಸಳ ಸಿಬ್ಬಂದಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಪೊಲೀಸರು ಬಂದಿದ್ದರಿಂದಲೇ ಹೆದರಿದ್ದ ಯುವತಿ ಹೋಟೆಲ್ 4ನೇ ಮಹಡಿಯಿಂದ ಜಿಗಿದಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ಪೊಲೀಸರ ಮೇಲೆ ಲಂಚ ಪಡೆದಿರುವ ಆರೋಪ ಕೇಳಿ ಬರ್ತಾ ಇದ್ದಂತೆ ವೈಟ್ ಫೀಲ್ಡ್ ವಿಭಾಗ ಡಿಸಿಪಿ ಪರಶುರಾಮ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಯುವಕ ಯುವತಿಯರು ಹೋಟೆಲ್ ಸಿಬ್ಬಂದಿ ಸೇರಿ ಹೊಯ್ಸಳ ಸಿಬ್ಬಂದಿಯ ವಿಚಾರಣೆ ನಡೆಸಿದ್ರು. ಈ ವೇಳೆ ಬಾಡಿ ಓರ್ನ್ ಕ್ಯಾಮೆರಾ ಪರಿಶೀಲಿಸಿದಾಗ ಹೊಯ್ಸಳ ಸಿಬ್ಬಂದಿ ಯಾವುದೇ ಹಣ ಕೇಳಿರುವುದು ಕಂಡು ಬಂದಿಲ್ಲ. ಆದರೂ ಪೊಲೀಸರ ಮೇಲೆ ಕೇಳಿ ಬಂದಿರುವ ಆರೋಪದ ಮೇಲೆ ತನಿಖೆ ನಡೆಸಲಾಗುತ್ತಿದೆ ಎಂದು ಡಿಸಿಪಿ ತಿಳಿಸಿದ್ರು. ಸಿಎಸ್ಟಾ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲಿಂದ ಒಂದು 112ಗೆ ಹೊಯ್ಸಳಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಆಧಾರದ ಮೇಲೆ ಬೆಳಗ್ಗೆ 5:50 ಗಂಟೆಗೆ ನಮ್ಮ ಹೊಯ್ಸಳ ಪೊಲೀಸರು ಆ ರೂಮಿಗೆ ಹೋಟೆಲ್ಗೆ ಹೋಗಿದ್ದಾರೆ. ಹೋದಾಗ 4th ಫ್ಲೋರಿನ ರೂಮ್ ನಂಬರ್ 403ರಲ್ಲಿ ಒಟ್ಟು 4 ಜನ ಹುಡುಗರು ಮತ್ತು 4 ಜನ ಹುಡುಗಿಯರು ಒಂದೇ ರೂಮಲ್ಲಿದ್ದರು. ಅವರು ಡ್ರಿಂಕ್ಸ್ ಎಲ್ಲ ಮಾಡಿದರು ಮತ್ತು ಲೌಡಾಗಿ ಮ್ಯೂಸಿಕ್ಕನ್ನು ಕೂಡ ಪ್ಲೇ ಮಾಡ್ಕೊಂಡಿದ್ರು. ದೆನ್ ಪೊಲೀಸರು ಅಲ್ಲಿ ವಿಸಿಟ್ ಮಾಡಿ ಅವರಿಗೆ ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ಆನ್ ಮಾಡಿಕೊಂಡು ಅವ್ರನ್ನ ವಿಚಾರ ಮಾಡಿದ್ದಾರೆ. ಕುಂದಲಹಳ್ಳಿ ನಿವಾಸಿಯಾದ 21 ವರ್ಷದ ಯುವತಿ ಕಟ್ಟಡದಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದು ಈಕೆಯ ಈ ಸ್ಥಿತಿಗೆ ಕಾರಣ ಪೊಲೀಸರು ಎಂದು ಆರೋಪಿಸಲಾಗುತ್ತಿದೆ. ನವೆಂಬರ್ 14ರಂದು ಗಾಯಗೊಂಡ ಯುವತಿ ಸೇರಿ 8 ಮಂದಿ ಖಾಸಗಿ ಹೋಟೆಲ್ನಲ್ಲಿ ಕುಡಿದು ಜೋರಾಗಿ ಕಿರ್ಚಾಡ್ತಾ ಇದ್ರು. ಇದರಿಂದ ಸ್ಥಳೀಯರೊಬ್ಬರು 112ಕ್ಕೆ ಕರೆ ಮಾಡಿ ತಿಳಿಸಿದಾಗ ಪೊಲೀಸರು ಮುಂಜಾನೆ 5:50ರ ಸುಮಾರಿಗೆ HAL ಠಾಣೆ ಹೊಯ್ಸಳ ಸಿಬ್ಬಂದಿ ಬಂದು ವಿಚಾರಣೆ ಮಾಡುವಾಗ 4ನೇ ಫ್ಲೋರ್ನಿಂದ ವೈಷ್ಣವಿ ಕೆಳಗೆ ಜಿಗಿದಿದ್ದಾಳೆ ಅಂತ ತಿಳಿದು ಬಂದಿದೆ. ಆ ಯುವತಿಯ ಸ್ನೇಹಿತರು ಮತ್ತು ಪೊಲೀಸರು ಸೇರಿಕೊಂಡು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಯುವತಿಯ ತಂದೆ ಭಾನುವಾರ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಅವರು ಖಾಸಗಿ ಹೋಟೆಲ್ ಏನಿದೆ ಆ ಹೋಟೆಲ್ನಲ್ಲಿ ಪ್ರಾಪರ್ ಸೇಫ್ಟಿ ಮೆಜರ್ ಇಲ್ಲ, ಅವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ದೂರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೇಳಿದ್ದಾರೆ ಅಂತ ತಿಳಿಸುವ ಮಾಹಿತಿ ಬಂದಾಗ ನಾವು ಬಾಡಿ ಓರ್ನ್ ಕ್ಯಾಮ್ರಾ ಫುಟೇಜನ್ನು ಪರಿಶೀಲನೆ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಬಗೆಯಾಗಿರ್ತಕ್ಕಂತಹ ಹಣ ಕೇಳಿರೋವಂಥದ್ದು ದಾಖಲಾಗಿಲ್ಲ. ಇನ್ನು ಖಾಕಿ ಪರಿಶೀಲನೆ ವೇಳೆ ಹೋಟೆಲ್ ಮಾಲೀಕರು JBAಯಿಂದ ಅನುಮತಿ ಪಡೆದಿಲ್ಲ ಅನ್ನೋ ವಿಚಾರ ಬಯಲಾಗಿದ್ದು ಕ್ರಮ ಕೈಗೊಳ್ಳಲು JBAಗೆ ಸೂಚಿಸಲಾಗಿದೆ. ಏನೋ ಯುವತಿ ಕಡೆಯವರು ಪೊಲೀಸರ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ತನಿಖೆ ನಂತರವಷ್ಟೇ ಅಸಲಿ ಸತ್ಯಾಂಶ ಹೊರಬರಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.